ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಯಾಕೆಂದರೆ ನಾನು ಮಾಡುವಂತಹ ನೋಟಿಫಿಕೇಷನ್ ವೀಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ಆ ರೀಸನಿಗೋಸ್ಕರ. ಆ್ಯಂಡ್ ಬನ್ನಿ, ನಾನಿವತ್ತು ಮಾತಾಡ್ತಾ ಇರುವಂತಹ ಟಾಪಿಕ್ ಬಂದುಬಿಟ್ಟು ಡೆಲಿವರಿ ಬಗ್ಗೆ. ಅಂದರೆ ಲೈಕ್ ಡೆಲಿವರಿ ಡೇ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಆ್ಯಂಡ್ ನಂದು ಡೆಲಿವರಿ ಬಂದುಬಿಟ್ಟು 2022 May 15th ಆಗಿದ್ದು. ನನ್ನ ಮಗ ಬಾರ್ನ್ ಆಗಿದ್ದು. ಸೊ ನಾನು ಅಡ್ಮಿಂಟ್ ಆಗಿದ್ದು ಬಂದುಬಿಟ್ಟು 15th. ಯಾವ ಥರ ಆಯಿತು ಅಂದರೆ, ನನಗೆ 14th ನೈಟ್ ಸ್ಯಾಟರ್ಡೇ ಪೇಯ್ನ್ ಸ್ಟಾರ್ಟ್ ಆಯಿತು. ಅಂದರೆ 11 o'clock ಪೇಯ್ನ್ ಸ್ಟಾರ್ಟ್ ಆಯಿತು. ನಾನು ನಾರ್ಮಲಾಗಿ ಅಂದರೆ 1 ವೀಕಿಂದನೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಪೇಯ್ನ್ಸು. ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿದರು. ಲೈಕ್ ನಾನು 70 kg, ಅಂದರೆ ಓವರಾಲ್ 9 monthsಗೆ ನಾನು 70 kgs ಇದ್ದೆ. ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಬಿಡು, ನನಗೂ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ. ಬಟ್ ನನಗೆ ನಾರ್ಮಲ್ ಆಯಿತಾ ಸಿಸರಿಯನ್ ಆಯಿತಾ ಅಂತ ಹೇಳ್ತೀನಿ, ಎಂಡ್ವರೆಗೂ ವಿಡಿಯೋನ ನೋಡಿ. ಆ್ಯಂಡ್ 11 o'clock ಪೇಯ್ನ್ ಸ್ಟಾರ್ಟ್ ಆಗಿದ್ದು. ನಾನು ರೂಮಲ್ಲಿ ಮಲ್ಕೊಳ್ತಾ ಇದ್ದೆ, ನಮ್ಮ ಅಮ್ಮ ಅವರೆಲ್ಲ ಹಾಲಲ್ಲಿ ಮಲ್ಕೊಳ್ತಾಯಿದ್ರು. ನಾನು ಹಾಗೋ ಹೀಗೋ ಹೆಂಗೋ ಒಂದು 2:45 ಪೇಯ್ನ ತಡ್ಕೊಂಡೆ. ಆಮೇಲೆ ನಮ್ಮ ಅಮ್ಮನ ಎದಾಳಿಸ್ಬಿಟ್ಟೆ. ಅಮ್ಮ ನನ್ನ ಕೈಲಿ ಆಗ್ತಾಯಿಲ್ಲ, ಎದ್ದೇಳಿ ನನಗೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿಬಿಟ್ಟು. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾಯಿದ್ರು. ನಮ್ಮದು ಪ್ರಾಪರ್ ಬಂದುಬಿಟ್ಟು ಹಾಸನ, ಅಂದರೆ ಹಾಸನ ಹತ್ರ ಹಳ್ಳಿ ಒಳಗಡೆ ಹೋಗಬೇಕು. ಸೊ ಎದಾಳಿಸ್ದೆ. ಪಾಪ ನಮ್ಮ ಅಕ್ಕ ಭಾವ ಎಲ್ಲ ಎದ್ದರು. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ನಾವು ಕ್ಯಾಬ್ ಅರೇಂಜ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 4 o'clock ಆಗೋಯ್ತು. 4 o'clock ಆಗಲಿಲ್ಲ, ಆ್ಯಕ್ಚುಲಿ 3:30 ಏನೋ ಆಯಿತು. ನನ್ನ ಹಸ್ಬೆಂಡ್ ಅವ್ರ ತಂಗಿ ಮನೆದೇ ಕಾರಿತ್ತು, ಅದೇ ಕಾರಲ್ಲಿ ನಮಗೆ ಡ್ರಾಪ್ ಮಾಡಿದ್ರು. ನಾವು ಹೋಗಿ ಅಡ್ಮಿಂಟ್ ಆಗೋಷ್ಟೊತ್ತಿಗೆ 4 o'clock ಆಗೋಯಿತು. ಸೊ ಅಡ್ಮಿಟ್ ಏನೋ ಆಗೋಯಿತು. ಸೊ ನಂಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿದರು. ಡಾಕ್ಟರ್ ಇನ್ನೂ ಬಂದಿರಲಿಲ್ಲ. ಡಾಕ್ಟರ್ ಮಾರ್ನಿಂಗ್ ಟೈಮ್ ಬರ್ತೀನಿ ಅಂತ ಹೇಳಿದರು. ನೈಟ್ ಶಿಫ್ಟು ಸಿಸ್ಟರ್ಸ್ ಇರ್ತಾರಲ್ಲ, ಅವರು ಬಂದುಬಿಟ್ಟು ನಮಗೆ ಚೆಕಪ್ ಮಾಡಿದರು ಸ್ಟಾರ್ಟಿಂಗು. ಯಾವ ಥರ ನಾನು ತೋರಿಸ್ಕೊಂಡಿದ್ದು ಪ್ರೈವೇಟ್ ಹಾಸ್ಪಿಟಲೇ. ಯಾವ ಥರ ಅಂದರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ನನಗೆ ಈ ವಾಟರ್ ಲೀಕ್ ಆಗೋದಾಗಲಿ ಅಥವಾ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದಾಗಲಿ ಅಥವಾ ಯಾವ ಥರ ಸಿಂಪ್ಟಮ್ಸು ಇರಲಿಲ್ಲ. ನಾರ್ಮಲಿ ನನಗೆ ಸ್ಟೊಮಕ್ ಪೇಯ್ನು ಆ ಥರ ಮಾತ್ರ, ಈ ಥರ ಇಲ್ಲಿ ಸೊಂಟ ಪೇಯ್ನು ಮತ್ತು ಸ್ಟೊಮಕ್ ಪೇಯ್ನು ಆ ಥರನೇ ಇತ್ತು. ಸೊ ಹಾಗಾಗಿ ಅವ್ರೇನು ಮಾಡಿದರು, ಡಾಕ್ಟ್ರ್ ಬರೋದು ಮಾರ್ನಿಂಗ್ ಆಗುತ್ತೆ, ಸೊ ಇವಾಗ ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸ್ಪೇಸ್ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು ಯಾವಾಗಲೂ ಒಂದು 1/2 hour ಒಂದು ಸಲ ಬರೋದು, ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳೋದು, ಚೆಕ್ ಮಾಡೋದು ಸ್ಪೇಸ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಸ್ಪೇಸ್ ನಮಗೆ ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಈ 4 ಫಿಂಗರ್ಸು ಇಡ್ಸೋ ಅಷ್ಟು ನಮಗೆ ಸ್ಪೇಸ್ ಇರಬೇಕಂತೆ. ಹಂಗಿದ್ರೆ ಮಾತ್ರ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಅವರು ಹಾಕಿ ತೆಗೆದು ಎಷ್ಟು ಬೇಜಾರಾಗೋಯಿತು ಅಂದರೆ, ಅಪ್ಪ ದೇವರೇ ಬಿಟ್ಬಿಟ್ರೆ ಸಾಕಪ್ಪ, ಮನೆಗೆ ಓಡೋಗೋಣ ಅನ್ನೋ ರೇಂಜಿಗೆ ಆಗೋಯಿತು. ಡಾಕ್ಟ್ರು ಬಂದ್ರೂ ಕೂಡ ನನಗೆ ಈವನ್ನು ಗ್ಲೂಕೋಸಲ್ಲಿ ಪೇಯ್ನ್ ಬರೋ ಇಂಜೆಕ್ಷನ್ ಕೂಡ ಇನ್ಸರ್ಟ್ ಮಾಡಿದ್ರು. ಆವಾಗಲೂ ಕೂಡ ನನಗೆ ಪೇಯ್ನ್ ಅಷ್ಟೊಂದು ತುಂಬ ಅಂದರೆ ಲೈಕ್ ಈ ಡೆಲಿವರಿ ಪೇಯ್ನ್ ಅಂತಾರಲ್ವ, ತುಂಬ ಅಂದರೆ ತುಂಬ ನೋವು, ತಡ್ಕೊಳಕ್ಕಾಗ್ದಲೇ ಇರೋಷ್ಟು ನೋವು ಅಂತಾರಲ್ಲ, ಆ ಥರ ಏನೂ ಆಗಲಿಲ್ಲ. ಆಮೇಲೆ ಲಾಸ್ಟಿಗೆ ಅವ್ರೇನು ಮಾಡಿದ್ರು ಅಂದರೆ ಜೆಲ್ ಹಚ್ಚಿದ್ರು. ನಾವು ಯೂರಿನ್ ಪಾಸ್ ಮಾಡ್ತೀವಲ್ಲ, ಅಲ್ಲಿ ಯಾವುದೋ ನರ್ವ್ ಎಳೆದ್ಬಿಟ್ಟು ಜೆಲ್ನ ಹಚ್ತಾರೆ. ಆವಾಗ ನನಗೆ ಒಂದು 1 hour ನನಗೆ ಪೇಯ್ನು ತಡ್ಕೊಳೋಕ್ಕೆ ಆಗಲಿಲ್ಲ. ಅಯ್ಯೋ ಬಿಡು ಪಾಪ, ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಇದ್ದರು, ಮತ್ತು ನನ್ನ ಹಸ್ಬೆಂಡ್ ಇದ್ದರು, ನಮ್ಮ ಅಕ್ಕನ ಹಸ್ಬೆಂಡ್ ಇದ್ದರು. ಸೊ ನನ್ನ ಡೆಲಿವರಿ ಟೈಮಿಂಗ್ಸಲ್ಲಿ ಸೊ ಹೇಗೋ ಪೇಯ್ನ್ ತಡ್ಕೊಂಡ್ವಿ. ಬಟ್ ನನಗೆ ಒಂದು ಸ್ವಲ್ಪ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಆವಾಗ, ಬೇರೆ ಏನೂ ಸ್ಟಾರ್ಟ್ ಆಗಲಿಲ್ಲ. ಸೊ ಅದು ಹಾಗಾಗಿ ನನಗೆ ಸ್ಟಾಪ್ ಆಗೋಕ್ಕಾಯ್ತು, ಪೇಯ್ನ್ ಸ್ಟಾಪ್ ಆಗೋಕ್ಕಾಯಿತು. ಆವಾಗ ಏನಾಯಿತು ಅಂತಂದರೆ, ಟೈಮ್ ನಾನು 4 o'clock ಅಡ್ಮಿಂಟ್ ಆಗಿದ್ದು. ನನಗೆ ಈವ್ನಿಂಗು 3:30 ಆಯಿತು. ನನಗೆ ಡೆಲಿವರಿ ಪೇಯ್ನ್ಸು ಅಷ್ಟು ಜೋರಾಗಿ ಬಂದಿದ್ದಾಗಲಿ ಅಥವಾ ನಾರ್ಮಲ್ ಡೆಲಿವರಿ ನಮಗೆ 6 o'clock ಒಳಗಡೆ ಆಗುತ್ತೆ ಅಂತ ಅಂದಿದ್ರು ಡಾಕ್ಟರು. ಬಟ್ ನಮ್ಮನೇಲಿ ಹೇಗೆ ಆಯಿತು ಅಂತ ಅಂದರೆ, ನಮ್ಮ ಅತ್ತೆಗೆ ಫಸ್ಟ್ ಬೇಬಿ ಆ್ಯಕ್ಚುಲಿ ಒಳಗಡೆ ವಾಟರ್ನ ಕುಡಿದ್ಬಿಟ್ಟು ಡೆತ್ ಆಗಿತ್ತು ಅನ್ನೋ ರೀಸನ್ಗೆ ನಮ್ಮನೇಲಿ ಸೆಕ್ಷನ್ ಮಾಡಿಸ್ಕೊ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಬಂದುಬಿಟ್ಟು ಆ್ಯಕ್ಚುಲಿ ಫಸ್ಟು ಅಂದರೆ ಲೈಕ್ ನಾವು ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಪ್ರತಿ ಸಲವೂ ಒಂದು 1/2 hourಗೆ ಸ್ಪೇಸ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಕೈ ಹಾಕಿ ಚೆಕ್ ಮಾಡಿ ಏನಾಗ್ಬಿಟ್ಟಿತ್ತು ಅಂದರೆ, ನನಗೆ ಉರಿಮೂತ್ರ ಥರ ಆಗಿಬಿಟ್ಟಿತ್ತು. ಬಿಟ್ಟರೆ ಸಾಕಪ್ಪ ಮನೆಗೆ, ನನಗೆ ಡೆಲಿವರಿನೂ ಬೇಡ ಏನೂ ಬೇಡ, ಮನೆಗೆ ಓಡೋಗ್ಬಿಡೋಣ ಅನ್ನೋ ಥರ ಆಗಿಬಿಟ್ಟಿತ್ತು.
ಸೊ ಫೈನಲಿ ಸಿ ಸೆಕ್ಷನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹಂಗೋ ಹಿಂಗೋ ಒಪ್ಪಿಸಿ, ಇಲ್ಲ ಕಣಮ್ಮ ಈ ಥರ ಆಯಿತು ನಮ್ಮ ಬೇಬಿ, ಸೊ ನಿಮ್ಗೆ ಹಂಗಾಗೋದು ಬೇಡ ಅಂತ ಹೇಳ್ಬಿಟ್ಟು ಸಿ ಸೆಕ್ಷನಿಗೆ ಅಂತ ಕರ್ಕೊಂಡೋದ್ರು. ಸೊ ಅಲ್ಲಿ ಅನಸ್ತೇಷ್ಯಾ ಕೊಡುವಂತಹ ಡಾಕ್ಟರ್ ಇರ್ತಾರೆ, ಮತ್ತು ಸಿಸ್ಟರ್ಸ್ ಇರ್ತಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಅಂತ ಒಂದೆರಡು ಜನ ಸಿಸ್ಟರ್ಸ್ ಇರ್ತಾರೆ. ಅದ್ರ ಜೊತೆ ನಮಗೆ ಅನಸ್ತೇಷ್ಯಾ ಡಾಕ್ಟ್ರ್ ಮಾತಾಡಿಸ್ತಾನೆ ಇರ್ತಾರೆ, ಏನು ಹೆಸರು, ಯಾವ ಊರು, ಏನು ಎತ್ತ, ಹಸ್ಬೆಂಡ್ ಏನು ವರ್ಕು ಅಂತ. ಸೊ ಅನಸ್ತೇಷ್ಯಾ ಕೊಟ್ಟಿದ್ದಪ್ಪ. ನನಗೆ ಆ ಉರಿಮೂತ್ರ ಆಗಿಬಿಟ್ಟಿತ್ತಲ್ವ, ಅದು ಸ್ಟಾಪ್ ಆಗಿದ ತಕ್ಷಣ ಅಪ್ಪ ಬಿಡು ಇನ್ನು ನನ್ನ ಕುಯ್ದು ಭಾಗ ಮಾಡಿದ್ರು ನನಗೇನು ಚಿಂತೆ ಇಲ್ಲ ಅನ್ನೋ ಥರ ಆಗೋಯ್ತು. ಸೊ ನನಗೆ ಆ್ಯಕ್ಚುಲಿ ಸಿ ಸೆಕ್ಷನ್ನು ಅಂದರೆ ತುಂಬ ಪೇಯ್ನ್ ಅನ್ನೋ ಥರ ಏನು ಅಷ್ಟು ಫೀಲ್ ಆಗಲಿಲ್ಲ. ಓಕೆ ಅಂತ ಅನ್ನಿಸ್ತು. ಲೈಕ್ ನಾನು ನಾರ್ಮಲ್ ಡೆಲಿವರಿ ಪೇಯ್ನ 1 ಡೇ ತಡೆದಿದ್ದಕ್ಕೂ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ಬಟ್ ಓಕೆ, ಸಿ ಸೆಕ್ಷನ್ ಆಗೋಯ್ತು. ನನಗೆ ನನ್ನ ಮಗ 3:40ಗೇನೋ ಬಾರ್ನ್ ಆದ. ಮೇ 15, 2022ನಲ್ಲಿ ನನ್ನ ಮಗ ಬಾರ್ನ್ ಆಗಿದ್ದು. ನನಗೆ ನನ್ನ ಮಗನ ಫೇಸ್ ತೋರಿಸಿಲ್ಲ, ಬರೀ ಕೆಳಗಡೆ ಪಾರ್ಟ್ ಮಾತ್ರನೇ ತೋರಿಸಿ ಎಂಥ ಪಾಪು ಅಂತ ಕೇಳಿದರು. ನನ್ನ ಗಂಡು ಪಾಪು ಅಂತ ಹೇಳಿಬಿಟ್ಟೆ. ಆಮೇಲೆ ನಂಗೆ ವಾರ್ಡಿಗೆ ICUಗೆ ಶಿಫ್ಟ್ ಮಾಡಿ, ಅಂದರೆ ಆಪ್ರೇಷನ್ ಆಗಿ ಸ್ಟಿಚಸ್ ಆಗಿ ಎಲ್ಲ ಕ್ಲೀನ್ ಮಾಡಿ ನನಗೆ ICUನಲ್ಲಿ ಶಿಫ್ಟ್ ಮಾಡಿ, ನನಗೆ ನಾವು ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಆಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಯ್ತು ಅಂದರೆ 9:30 ಆಯಿತು. ನಾನು ICUನಲ್ಲಿದ್ದಾಗ ನಾನು ಕೇಳಿದೆ, ನನ್ನ ಮಗನ ಮುಖನೇ ತೋರಿಸಿಲ್ಲ ನನಗೆ, ದಯವಿಟ್ಟು ತೋರಿಸಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮ ಅವರಿಗೆ ಬಂದು ತೋರಿಸಿದ್ರು. ಮಧ್ಯದಲ್ಲಿ ನನ್ನ ಹಸ್ಬೆಂಡು ಕೂಡ ಬಂದು ಮಾತಾಡ್ಸ್ಕೊಂಡು ಹೋದರು, ರಿಲೇಟಿವ್ಸು ಕೂಡ ಬಂದು ಮಾತಾಡ್ಸ್ಕೊಂಡು ಹೋದರು. ಸೊ ಈ ಥರ ಆಯಿತು. ಬಟ್ ನನಗೆ ಹೇಗೆ ಅಂದರೆ ಸ್ಟಿಚಸ್ ಮಾಡಿದ್ದು ಅಷ್ಟು ಪೇಯ್ನ್ ಅನ್ನಿಸ್ಲಿಲ್ಲ ನನಗೆ. ಕೆಳಗಡೆ ಪಾರ್ಟು ಅಂದರೆ ಲೈಕ್ ಹೊಕ್ಕಳದಿಂದ ಕೆಳಗಡೆ ಪಾರ್ಟು, ಮತ್ತು ನಮಗೆ ಹೇರ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಸ್ವಲ್ಪ ಮೇಲೆ ಸಿಸೇರಿಯನ್ ಮಾಡಿರ್ತಾರೆ. ಸೊ ಓಕೆ, ನನಗೆ ಸಿ ಸೆಕ್ಷನ್ ಮಾಡಿದ್ರಲ್ಲ ಆ ಪಾರ್ಟಲ್ಲಿ ಆ್ಯಕ್ಚುಲಿ ನನಗೊಂದು ಪ್ಲಾಸ್ಟರ್ ಹೊಡೆದಿದ್ರು, ಸ್ಟಿಚ್ ಹಾಕಿದ್ರು. ಅದು ಬಂದುಬಿಟ್ಟು ರಿಮೂವೇಬಲ್ ಸ್ಟಿಚ್ ಅಲ್ಲ, ಲೈಕ್ ಒಳಗಡೆನೇ ಕರ್ಗೋಗುತ್ತಲ್ಲ ಆ ಥರ ಸ್ಟಿಚ್ ಹಾಕಿದ್ರು. ಅದ್ರ ಜೊತೆಗೆ ಅದ್ರ ಮೇಲ್ಗಡೆ ಒಂದು ಪ್ಲಾಸ್ಟರ್ ಥರ ಹೊಡೆದಿದ್ರು. ಬೇಕಾದರೆ ನೀವು ಸ್ನಾನ ಮಾಡ್ಕೋಬೋದು ಇವತ್ತೇನೆ ಅಂತ ಹೇಳಿದರು. ನನಗೆ ಅನಸ್ತೇಷ್ಯಾ ಕೊಟ್ಟಿರೋದ್ರಿಂದ ನನಗೆ ಲೈಕ್ ಕೈಕಾಲು ಆಡ್ಸೋಕ್ಕಾಗಿದ್ದೇನೆ ನೈಟ್ 9:30, 10 o'clock ಆಗೋಯ್ತು. ಅಂದರೆ ನನ್ನ ಕಾಲನ್ನ ಹಿಂಗೆ ಸ್ವಲ್ಪ ಬೆಂಡ್ ಇಂದ ನಾರ್ಮಲ್ ಸ್ಟೇಜಿಗೆ ಬರೋತ್ತಿಗೆ ನನಗೆ 10 o'clock ಆಗಿತ್ತು. ನಮಗೆ ಅನಸ್ತೇಷ್ಯಾ ಕೊಟ್ಟಾಗ ಆ್ಯಕ್ಚುಲಿ ನಮ್ಮದು ಕೈ ಲೈಕ್ ನಮ್ಮ ಫೇಸು, ಎದೆ ಪಾರ್ಟು ಇದೆಲ್ಲ ವರ್ಕ್ ಆಗ್ತಾ ಇರುತ್ತೆ. ನಾವೆಲ್ಲ ಮುಟ್ಟಿ ಎಲ್ಲ ನೋಡ್ಕೊಬೋದು. ಆ್ಯಂಡ್ ಇಲ್ಲಿ ಹೊಟ್ಟೆಯಿಂದ ಏನಿದೆ, ಹೊಟ್ಟೆ ಕಾಲು ಮಾತ್ರ ನಮಗೆ ವರ್ಕ್ ಆಗ್ತಾ ಇರಲ್ಲ. ಸೊ ಅದು ಅನಸ್ತೇಷ್ಯಾ ಡೋಸೇಜ್ ಕಡಿಮೆ ಆಗ್ತಾ ನಮಗೆ ಅದು ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಏನು ನನಗೆ ಸಿಸೇರಿಯನ್ನಲ್ಲಿ ನನಗೆ ಅಷ್ಟು ಪೇಯ್ನು, ಇವಾಗ ನಾರ್ಮಲ್ ಡೆಲಿವರಿನಲ್ಲಿ ನಾನು 1 hour ಪೇಯ್ನು ಅವ್ರು ಜಲ್ಲಾಕಿ ನಂಗೆ ಪೇಯ್ನ್ ಬರ್ಸಿದ್ರಲ್ಲ, ಅಷ್ಟು ಪೇಯ್ನು ಅಂತ ಅನ್ನಿಸ್ಲಿಲ್ಲ, ಓಕೆ ಅಂತ ಅನ್ನಿಸ್ತು. ಆ್ಯಂಡ್ ಫಸ್ಟ್ ಡೇ ಈ ಥರ ಆಯಿತು. ಡೆಲಿವರಿ ಏನೋ ಆಗೋಯ್ತು. ನನ್ನ ಮಗನ ನೋಡಿ ಖುಷಿನೇ ಆಗೋಯ್ತು, ನಂಗೆ ಮಗ ಹುಟ್ಟಿದಾನೆ ಬಿಡಪ್ಪ ಅಂತ. ಅಂದರೆ ಮಗು ಫೇಸ್ ನೋಡಿದ ತಕ್ಷಣ ಎಲ್ಲ ಮರ್ತೋಯ್ತು. ಲೈಕ್ ಮಗ ಹುಟ್ಟಿದಾನೆ ಬಿಡಪ್ಪ ಸಮಾಧಾನ ಆ ಥರ. ಸೊ ನಮ್ಮ ಪಾಪನ ನನ್ನ ಪಕ್ಕದಲ್ಲೇ ಯಾವತ್ತು ಮಲಗಿಸಿದ್ರು. ಸೊ ನನ್ನ ಜೊತೆ ನಮ್ಮ ಅಕ್ಕ ಉಳ್ಕೊಂಡಿದ್ರು, ಮತ್ತು ನಮ್ಮ ಅತ್ತೆ ಉಳ್ಕೊಂಡಿದ್ರು, ನಮ್ಮಮ್ಮ ಉಳ್ಕೊಂಡಿದ್ರು ಸ್ಪೆಷಲ್ ವಾರ್ಡಲ್ಲಿ. ನನ್ನ ಹಸ್ಬೆಂಡು ಇಲ್ಲ, ಊರಿಗೆ ಹೋದ್ರು ಅವರು. ಸೊ ಇದು ನನ್ನ ಡೆಲಿವರಿ ಡೇ ಜರ್ನಿ. ಅದ್ರ ನೆಕ್ಸ್ಟ್ ಡೇ ಏನಾಯಿತು ಅಂತ ಹೇಳ್ತೀನಿ. ದಯವಿಟ್ಟು ಎಂಡ್ವರೆಗೂ ವಿಡಿಯೋನ ನೋಡಿ. ಇವತ್ತಿಗೆ ಬಾಯ್ ಬಾಯ್. ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ನೆಕ್ಸ್ಟ್ ಜರ್ನಿನ.